ನಮಸ್ತೆ ಯೂಟ್ಯೂಬ್. ನಮಸ್ತೆ ಯೂಟ್ಯೂಬ್. ಶ್ರೀ ಥ್ರಾಟಲ್ ಟೈಲ್ಸ್ ಎಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇದೊಂದು ಹೊಸ ಚಾನಲ್, ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಸಿಕ್ತು. ಫೋಟೋಸ್ ತೆಗೆಯೋಣ ಅಂತ ಸ್ಟಾಪ್ ಮಾಡಿದ್ದೆ. ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಆಯಿತು. ಸೊ ಪಾಯಿಂಟಿಗೆ ಬರ್ತೀನಿ. ಸೊ ಇದು ಒಂದು ಹೊಸ ಚಾನಲ್. ಸೊ ನನ್ನ ಪ್ಯಾಷನು, ನನ್ನ ಡ್ರೀಮು ಎಲ್ಲ ಮಿಕ್ಸಪ್ ಆಗಿ ಒಂದು ಚಾನಲ್. ಸೊ ಯೂಟ್ಯೂಬಲ್ಲಿ ಯಾಕೆ ಯೂಟ್ಯೂಬು ಅಂದರೆ, ಲೈಫಲ್ಲಿ ಈಗ ಬೇರೆಯವ್ರಿಗೆ ಹೆಂಗೆ ಅಂದರೆ ಗೊತ್ತಿಲ್ಲ, ಬಟ್ ನನ್ನ ಲೈಫಲ್ಲಿ ನನಗೆ ಓಪನ್ ಅಪ್ ಆಗಿ ಎಲ್ಲರ ಹತ್ರ ಹೇಳೋಕ್ಕಾಗೋದು ವಿಷಯ ಮೇ ಬಿ ನಾನು ಯೂಟ್ಯೂಬಲ್ಲಿ ಹೇಳ್ಬೋದು. ನಾನು ಒಪಿನಿಯನ್ಸ್ ಹೇಳ್ಬೋದು. ಇಲ್ಲಿ ಜಡ್ಜ್ ಮಾಡೋರು ನೀವೇ, ಅದಕ್ಕೆ ಜಡ್ಜ್ಮೆಂಟ್ ಕೊಡೋರು ನೀವೇ. ಸೊ ಚಾನಲ್ ನೇಮ್ ಬಂದು ಶ್ರೀಜಿತ್ ಥ್ರಾಟಲ್ ಟೈಲ್ಸ್ ಅಂತ ಇರ್ತದೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಕನ್ನಡದಲ್ಲಿರೋ ಚಾನಲ್. ಆ್ಯಂಡ್ ಬೇಸಿಕ್ಲಿ ಮೋಟೋ ವ್ಲಾಗಿಂಗ್ ನೋಡ್ತೀರಾ, ಟ್ರಾವೆಲ್ ವ್ಲಾಗ್ ನೋಡ್ತೀರಾ. ಆ್ಯಂಡ್ ಇದು ಬಂದು ನನ್ನ ಬೇಸ್ ಬೇಕಾಗಿರ್ತದೆ. ಆಲ್ಮೋಸ್ಟ್ ನೀವು ಏನೇ ಟೂರಿಂಗ್ ನೋಡಿದ್ರು, ಟ್ರಾವೆಲ್ ವ್ಲಾಗ್ಸ್ ನೋಡಿದ್ರು, ಏನಿದ್ರು ಆಲ್ಮೋಸ್ಟ್ ಇದೆಲ್ಲೇ ಮಾಡ್ತೀನಿ. ಇದು ಬಂದು R15 V3 BS4. ಸೊ ಇದೊಂಥರ ಸ್ಪೆಷಲ್ ನನಗೆ, ಯಾಕಂದರೆ ಈ ಗಾಡಿ ತುಂಬ ಹುಡುಕಿ ತಗೊಂಡಿದ್ದು. ಸೊ ಬೇಸಿಕ್ಲಿ ಇದು ಸೆಕೆಂಡ್ಸೇ ತಗೊಂಡೆ, ಬಟ್ ಯೂಸ್ ಬೈಕ್, ಲೆಸ್ ಕಿಲೋಮೀಟ್ರಲ್ಲಿ ಸಿಕ್ತು. ಒಳ್ಳೆ ಬೈಕ್, ಒಳ್ಳೆ ಗಾಡಿ, ಒಳ್ಳೆ ಕಡೆ ತಗೊಂಡೆ. ಆ್ಯಂಡ್ ತಗೊಂಡಾಯಿತು. ಈಗ ನಾನು ಇದರಲ್ಲಿ 45,000 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಆ್ಯಂಡ್ ಈಗ ಬಂದು ನಾನು ಒಂದು ರೈಡಲ್ಲಿದ್ದೀನಿ. ಆನ್ ದ ರೈಡ್ ನಾನು ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿರೋದು. ಸೊ ನಾನು ಬೇಸಿಕ್ಲಿ ಈಗ ಕೂರ್ಗೆ ಹೋಗ್ತಿದ್ದೀನಿ, ಮಡಿಕೇರಿ. ಸೊ ಬ್ಯಾಂಗ್ಳೂರಿಂದ ಹೊರಟಿದ್ದು. ಸೊ ಅರ್ಲಿ ಮಾರ್ನಿಂಗ್ ಹೊರಟೆ, ಲೈಟ್ ತುಂಬ ಕಮ್ಮಿ ಇತ್ತು. ಸೊ ರೆಕಾರ್ಡ್ ಮಾಡಿಕೊಂಡ್ರೆ ಅಷ್ಟು ಕ್ಲಾರಿಟಿಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ವಿಂಡ್ ನಾಯ್ಸ್ ಜಾಸ್ತಿ ಇತ್ತು ಆ ರೋಡೆಲ್ಲ. ಅದು ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡ್ತೀನಿ, ಬಟ್ ಅಲ್ಲಿ ಮಾತಾಡೋಕ್ಕೆ ಆಗ ಸಿಚುವೇಷನಲ್ಲಿ ಇತ್ತಿಲ್ಲ. ಬಿಕಾಸ್ ತುಂಬ ವಿಂಡ್ ನಾಯ್ಸ್ ಬರ್ತಿತ್ತು. ನಾನು ಏನೇ ಮಾತಾಡಿದ್ರು ವಿಂಡ್ ನಾಯ್ಸ್ ಡಿಸ್ಟರ್ಬೆನ್ಸ್ ಆಯ್ತಿತ್ತು. ಆ್ಯಂಡ್ ಅದು ಆ ಕ್ಲಾರಿಟಿ ಸಿಕ್ಕಲ್ಲ. ಸೊ ಅದಕ್ಕೆ ಬೇಡ ಅಂತ ಸ್ಕಿಪ್ ಮಾಡಿಕೊಂಡು ಈಚೆ ಬಂದಮೇಲೆ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಗೈಸ್ ಸಪೋರ್ಟ್ ಮಾಡಿ, ಗ್ರೋ ಮಾಡ್ತೀನಿ ಒಟ್ಟಿಗೆ ಗ್ರೋ ಆಗುವ. ಆ್ಯಂಡ್ ವೀಡಿಯೋಗಳು ಆಲ್ಮೋಸ್ಟ್ ನಿಮಗೆ ಟ್ರಾವೆಲ್ ವ್ಲಾಗ್ಸು, ಮೋಟೋ ವ್ಲಾಗ್ಸ್ ಇರ್ತದೆ. ಆ್ಯಂಡ್ ಆಲ್ಸೋ ರಿಸ್ಟೋರೇಷನ್ಸ್ ನೋಡ್ಬೋದು ತುಂಬ. ಬಿಕಾಸ್ ನಾನು ಬೇಸಿಕ್ಲಿ ಲೆಜೆಂಡ್ರಿ ಬೈಕ್ಸ್ನ ಸ್ವಲ್ಪ ಕಲೆಕ್ಷನ್ ಇಟ್ಕೊಂಡಿದ್ದೀನಿ. ಲೆಜೆಂಡ್ರಿ ಬೈಕ್ನ ಆಲ್ರೆಡಿ ತಗೊಂಡಿದ್ದೀನಿ ಆ್ಯಂಡ್ ರೀಬಿಲ್ಡ್ ಮಾಡ್ಕೊಳ್ತೀನಿ. ನನಗೆ ಅದು ಒಂಥರ, ಅದು ಹೆಂಗೆ ಹೇಳೋದು, ಸೊ ಯಾರು ಬೇಕಾದರೂ ಗಾಡಿ ತಗೋಬೋದು ಶೋರೂಮಿಂದ, ಓಕೆ. ಬಟ್ ಒಂದು ಗಾಡಿ ತಗೊಂಡು ಫ್ರಮ್ ದ ಸ್ಕ್ರ್ಯಾಚ್, ಪಿನ್ ಟು ಪಿನ್ ರಿಮೂವ್ ಮಾಡಿ, ಡಿಸ್ಮ್ಯಾಂಟಲ್ ಮಾಡಿ, ರೀಅಸೆಂಬಲ್ ಮಾಡಿ, ಅದನ್ನ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾಡೋದು, ಆ ಹ್ಯಾಪಿನೆಸ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಸೊ ಅದೇ ಥರ ಒಂದು ಲೆಜೆಂಡ್ರಿ ಬೈಕ್ನ ನಾನು ಬಿಲ್ಡ್ ಮಾಡ್ತಿದ್ದೀನಿ, ಊರಲ್ಲಿ ಬಿಲ್ಡ್ ಆಯ್ತಿದೆ. ಸೊ ಮೇಯ್ನ್ಲಿ ಫೋಕಸ್ ಈಗ ಹೋಯ್ತಿರೋದು ಅದೊಂದು ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಆಗಿದೆ. ಪೇಂಟಿಂಗ್ ಎಲ್ಲ ಫಿನಿಶ್ ಆಗಿದೆ. ಸೊ ಆ ಫಿನಿಶಿಂಗ್ ನೋಡೋಕೆ ಹೋಗ್ತಿದ್ದೀನಿ. ಅದು ಇನ್ನೂ ಅಸೆಂಬ್ಲಿ ಆಗಿಲ್ಲ, ಬಟ್ ನಾನು ತೋರಿಸ್ತೀನಿ ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದು ಆ್ಯಡ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ಸು ಅದು ಏನೇನಿತ್ತು, ಎಕ್ಸ್ಪೆಂಡಿಚರ್ ಎಷ್ಟಾಯಿತು. ಡೆಫಿನೆಟ್ಲಿ ವರ್ತ್ ಇಟ್. ನೀವು ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿ ಆ ವಿಡಿಯೋ ನೋಡ್ತಿದ್ರೆ ಅಂದರೆ ಅದಕ್ಕಿರೋ ವ್ಯಾಲ್ಯೂ ನಾನು ರೆಸ್ಪೆಕ್ಟ್ ಕೊಟ್ಟು ಆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗೂ ಡಿಸಪಾಯಿಂಟ್ಮೆಂಟ್ ಆಗೋಲ್ಲ, 100% ಗ್ಯಾರಂಟಿ ಕೊಡ್ತೀನಿ. ವೆಯ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ. 100% ಆ ಲೆಜೆಂಡ್ರಿ ಬೈಕು ಕರ್ನಾಟಕದಲ್ಲಿ ಕೆಲವೇ ಬೈಕ್ಸ್ ಇರೋದು, ಅಂಥ ಒಂದು ಲೆಜೆಂಡ್ರಿ ಬೈಕ್ ಬಿಲ್ಡ್ ಮಾಡ್ತಿರೋದು ಇದೆ. ಬೇರೆಯವ್ರ ಹತ್ರನೂ ಗಾಡಿಗಳಿದೆ, ಕರ್ನಾಟಕದಲ್ಲಿ ಇದೆ, ಆಲ್ಮೋಸ್ಟ್ ತುಂಬ ಕಡೆ ಇದೆ, ಬಟ್ ಲಿಮಿಟೆಡ್. ಅದೊಂಥರ ಗ್ರ್ಯಾಂಡ್ ಫಾದರ್ ಥರ. ಇಷ್ಟೆಲ್ಲ ಐಪ್ ಕೊಟ್ಕೊಂಡು ಡಿಸಪಾಯಿಂಟ್ ಅಂತೂ ದೇವರಾಣೆ ಮಾಡಲ್ಲ. ಸೊ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳ್ತಾ
ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ದೆನ್ ಬಾಯ್.